ಈ ದಿನಮಾನಗಳಲ್ಲಿ ಪ್ರಸ್ತುತವಾಗಿ ನಡೆಯುವಂತಹ ಯುದ್ಧದ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ಸತ್ಯವೇದದ ಎಲ್ಲಾ ವಾಕ್ಯಗಳು ಸಂಪೂರ್ಣವಾಗಿ ನೆರವೇರುವಂತಹ ಎಲ್ಲಾ ರೀತಿಯ ಲಕ್ಷಣಗಳು ಕಾಣ್ತಾ ಇವೆ. ನಮಗೆ ಗೊತ್ತಿದೆ, ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿ ಜೀವಿಸುವಾಗ ಆತನ ಶಿಷ್ಯರು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಕುರಿತು ಯುಗದ ಸಮಾಪ್ತಿಗೆ ಇರತಕ್ಕಂತಹ ಸೂಚನೆಗಳು ಏನು ಎಂಬುದಾಗಿ ಹೇಳುವಾಗ ಆತನು ಹೇಳಿದಂತ ಮಾತನ್ನು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ನಾವು ಲೋಕಕ್ಕೆ ವಿರುದ್ಧವಾಗಿ ಲೋಕವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಮತ್ತು ಎಲ್ಲಾ ರೀತಿಯ ಉತ್ಖನನಗಳನ್ನ ಮತ್ತು ಎಲ್ಲಾ ರೀತಿಯ ಆಶ್ಚರ್ಯಗಳನ್ನು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಅಲ್ಲಲ್ಲಿ ಯುದ್ಧಗಳಾಗುವಾಗ ಆಗಿದೆ ಅಂತಕ್ಕಂಥದ್ದನ್ನು ನೀವು ಕೇಳುವಾಗ ಲೋಕದ ಅಂತ್ಯ ಬರುತ್ತದೆ ಎಂಬುದಾಗಿ ಕರ್ತನು ತಾನು ಹೇಳಿರ್ತಕ್ಕಂಥ ಮಾತುಗಳನ್ನು ಅನಿಸುವಾಗ ಈ ದಿನಮಾನಗಳು ಅದೇ ರೀತಿಯಾದ ದಿನಗಳಾಗಿವೆ. ಅದೇ ರೀತಿಯಾದಂತಹ ದಿನಗಳಾಗಿರುವುದರಿಂದ ಈ ಯುದ್ಧಗಳು ನಮ್ಮನ್ನ ಸಂಪೂರ್ಣವಾಗಿ ಅದು ಕಳವಳಕ್ಕೆ, ಅದು ಅಶಾಂತಿಗೆ ಗುರಿ ಮಾಡುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡಿರುವುದರಿಂದ ಜಗತ್ತಿನ ಎಲ್ಲರೂ ಕೂಡ ನಾವಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಲೋಕಕ್ಕೆ ಏನು ಸಂಭವಿಸಿದೆಯೋ ಎಂಬುದಾಗಿ ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡುತ್ತಾರೆ ಎಂಬುದಾಗಿ ನೋಡ್ತೇವೆ ನಾವು. ಅದೇ ಪ್ರಕಾರವಾಗಿ ಈ ದಿನಗಳಲ್ಲಿಯೂ ಕೂಡ ನಾವು ಈ ಯುದ್ಧದ ಕಾರ್ಮೋಡಗಳನ್ನು ನಾವು ಕುರಿತು ನಾವು ನೋಡುವಾಗ ಜಗತ್ತಿಗೆ ಒಂದು ರೀತಿಯಲ್ಲಿ ಗೊಂದಲಗಳು, ಅಶಾಂತಿಗಳು ಉಂಟಾಗ್ತದೆ ಎಂಬುದಾಗಿ ಅನ್ಯರು ಭಾವಿಸುವ ಸಂದರ್ಭದಲ್ಲಿ ನಾವು ನೆನೆಸುವಂತದ್ದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣವು ಹತ್ತಿರವಾಗಿದೆ. ಆತನು ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಆತನು ಈ ಲೋಕಕ್ಕೆ ಬರುವಂತವನಾಗಿದೆ ಅಂತಕ್ಕಂಥ ನಿರೀಕ್ಷೆಯುಳ್ಳವರಾಗಿ ನಾವು ಕಾಯುವಂತವರಾಗಿರ್ಬೇಕೆಂಬುದನ್ನ ನಮಗೆ ಯುದ್ಧಗಳು ನಮಗೆ ತಿಳಿಸುವಂತದ್ದಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸುವಾಗ ಅವನು ಸಾಯುವಾಗ ಹೇಗೆ ಇರ್ತಾನೋ ಅವನ ಸ್ಥಿತಿಗತಿಯನ್ನು ನೋಡುವಾಗ ಆತನು ಈಗ ಹೇಗಿರ್ತಾನೋ ಸಾಯುವಾಗಲೂ ಕೂಡ ಅವನ ಪರಿಸ್ಥಿತಿ ಹಾಗೆ ಇರುವಂತದ್ದಾಗಿರ್ತದೆ. ಒಂದು ವೇಳೆ ಆತನು ನಂಬಿಗಸ್ತನಾಗಿ ಜೀವಿಸ್ತಾ ಇರುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಬರುವಾಗ ಆತನು ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ ಆತನು ಎತ್ತರಪಡುವಂತವನಾಗಿರ್ತಾನೆ. ಅದೇ ರೀತಿಯಾಗಿ ಒಬ್ಬನು ಕರ್ತನಲ್ಲಿ ಅಪನಂಬಿಕೆಯುಳ್ಳವನಾಗಿ ಜೀವಿಸುವಾಗ ಒಂದು ವೇಳೆ ಕರ್ತನು ಈ ಕ್ಷಣವೇ ಈ ಲೋಕಕ್ಕೆ ಬರುವಂತದ್ದಾದರೆ ಆತನು ಕೈ ಬಿಡುವಂತಹ ವ್ಯಕ್ತಿಯಾಗಿರ್ತಾನೆ ಅಂತಕ್ಕಂಥ ಸತ್ಯವನ್ನು ನಾವು ಸತ್ಯವೇ ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಂಬಿಗಸ್ತರಾಗಿರ್ತಕ್ಕಂಥ ನಮಗೆ ಈ ಯುದ್ಧಗಳು ಆಗುವಾಗ, ಈ ಸಮಸ್ಯೆಗಳು ಬರುವಾಗ ನಾವು ಇದರಿಂದ ಅನೇಕ ಪಾಠಗಳನ್ನ ಕಲಿಯಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗೆ ನಾವು ನೋಡುವಾಗ ಯುದ್ಧದ ಕುರಿತು ನಾವು ಸತ್ಯವೇದದಲ್ಲಿ ಸರಿಸುಮಾರು ಯುದ್ಧಗಳು ಎಂಬ ವಿಷಯದಲ್ಲಿ ನಾವು ಸರಿಸುಮಾರು 225 ಸಾರಿ ಯುದ್ಧಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸರಿಸುಮಾರು 225 ಸಾರಿ ಯುದ್ಧಗಳ ಸಂಬಂಧವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ ನಾವು ಪ್ರಪ್ರಥಮವಾಗಿ ಸತ್ಯವೇದದಲ್ಲಿ ಪ್ರಾರಂಭವಾಗುವಂತ ಯುದ್ಧ ಯಾವುದು ಎಂಬುದಾಗಿ ಹೇಳುವಾಗ ಅದು ಜೆನೆಸಿಸ್ ಅಂದ್ರೆ ಆದಿಕಾಂಡಗಳ ಪುಸ್ತಕ 14ನೇ ಅಧ್ಯಾಯ 2ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ಅದಕ್ಕಿಂತ ಮುಂಚೆ ನಾವು ನೋಡುವಾಗ ಆದಿಕಾಂಡಗಳ ಪುಸ್ತಕ 10ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಭೂಲೋಕದ ಪ್ರಥಮ ರಾಜ ಎಂಬುದಾಗಿ ಯಾರನ್ನು ನೋಡುವಾಗ ನಿಮ್ರೋದನು ಆತನು ಬಹು ಪರಾಕ್ರಮಿ ಉಳ್ಳವನಾಗಿದ್ದನು. ಆತನು ಭೂಲೋಕದ ಪ್ರಥಮ ರಾಜನಾದನು ಎಂಬುದಾಗಿ ನೋಡ್ತೇವೆ ನಾವು. ಯಾವಾಗ ರಾಜನಾದನೋ ಆ ರಾಜನ ಜೊತೆಗೆ ಯುದ್ಧವು ಕೂಡ ಬಂದಿರುವಂತ ನೋಡ್ತೇವೆ ನಾವು. ಆಗ 14ನೇ ಅಧ್ಯಾಯ 2ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು 14ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ಬರುವಾಗ ಸೀನಾಯಿನ ಅರಸನು ಮಾಡಿದಂತ ಯುದ್ಧವನ್ನು ನಾವು ಪ್ರಥಮ ಯುದ್ಧ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ನಾವು ಈ ಯುದ್ಧಗಳ ಕುರಿತು ನಾವು ನೋಡುವಾಗ ಈ ಯುದ್ಧಗಳು ಮನುಕುಲವನ್ನ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕೆ ಇವು ವಿನಾಶದತ್ತ ಮನುಷ್ಯರನ್ನ ಎಳೆದುಕೊಂಡು ಹೋಗುವಂತದ್ದಾಗಿರ್ತವೆ. ಹಾಗಾಗಿ ಯುದ್ಧ ಅನ್ನುವಂಥದ್ದು ಒಂದು ಮಾರಕವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಬೀರುವಂತದ್ದಾಗಿರ್ತದೆ. ಅದು ಮನುಕುಲವನ್ನ ಸರ್ವನಾಶ ಮಾಡುವಂತದ್ದಾಗಿದೆ. ದೇವರ ಚಿತ್ತ
ಯುದ್ಧ ಮಾಡುವಂತದ್ದಲ್ಲ. ದೇವರ ಚಿತ್ತ ನಾವು ಈ ಲೋಕದಲ್ಲಿ ಸೈತಾನನಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತದ್ದಾಗಿದೆ. ಆದರೆ ನಾವು ಲೋಕವನ್ನು ಗೆಲ್ಲುವುದಕ್ಕಾಗಲಿ, ರಾಜ್ಯವನ್ನು ಗೆಲ್ಲುವುದಕ್ಕಾಗಲಿ, ಒಬ್ಬ ವ್ಯಕ್ತಿಯನ್ನು ಗೆಲ್ಲುವುದಕ್ಕಾಗಲಿ ಯುದ್ಧ ಮಾಡುವಂತದ್ದು ಸತ್ಯವೇದದಲ್ಲಿ ಅದು ನಿಷಿದ್ಧವಾಗಿರ್ತಕ್ಕಂಥ ಯುದ್ಧವಾಗಿದೆ. ಅಂದ್ರೆ ಏನು? ನಾವು ದೇವರ ಚಿತ್ತಕ್ಕೆ ಒಡಂಬಟ್ಟು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಯುದ್ಧ ಮಾಡುವಾಗ ಅಲ್ಲಿ ನಾವು ನೋಡ್ತೇವೆ, ಕರ್ತನೇ ತಾನೇ ಆತನೇ ಯುದ್ಧವನ್ನು ಮಾಡಿ ಗೆಲ್ಲಿಸುವಂತವನಾಗಿದ್ದಾನೆ. ಆದರೆ ದುರಾದೃಷ್ಟವಶಾತ್ ಈ ದಿನಗಳಲ್ಲಿ ಮನುಷ್ಯರು ಮಾಡ್ತಾ ಇರ್ತಕ್ಕಂಥ ಯುದ್ಧ ಯಾವುದು? ಅದು ಸ್ವಾರ್ಥದ ಯುದ್ಧವಾಗಿದೆ. ತನ್ನ ಹಿತಕ್ಕೋಸ್ಕರ, ತನ್ನ ದೇಶದ ಹಿತಕ್ಕೋಸ್ಕರ, ತನ್ನ ಕುಟುಂಬದ ಹಿತಕ್ಕೋಸ್ಕರ ಯುದ್ಧ ಮಾಡುವಂತ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ನನ್ನ ಪ್ರಸ್ತಾಪ ನಾನು ಈಗಾಗಲೇ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ಅನೇಕ ಸಂದೇಶಗಳನ್ನು ನೀಡುತ್ತಾ ಬಂದಿದ್ದೇನೆ. ಈ ದಿನವೂ ಕೂಡ ನನ್ನ ಸಂದೇಶವನ್ನ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನದ ಮುಂದುವರಿದ ಭಾಗದಲ್ಲಿ ನಾನು ಸಂದೇಶವನ್ನು ನೀಡಲು ನಾನು ನಿಮ್ಮ ಮುಂದೆ ಹರ್ಷವುಳ್ಳವನಾಗಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಶಿಷ್ಯರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಆ ಶಿಷ್ಯರಿಗೆ ಕೊಟ್ಟಂತ ಒಂದು ಅಭಯ, ಆ ಶಿಷ್ಯರಿಗೆ ಕೊಟ್ಟಂತ ಒಂದು ಧೈರ್ಯ, ಆ ಶಿಷ್ಯರಿಗೆ ಕಾಣಿಸಿಕೊಂಡು ಆತನು ಹೇಳಿದಂತ ಮಾತು, ನಿಮಗೆ ಶುಭವಾಗಲಿ, ನಿಮಗೆ ಮನಃಶಾಂತಿ ಆಗಲಿ, ನಿಮಗೆ ಮನಃಶಾಂತಿ ಆಗಲಿ. ಅಂದ್ರೆ ಏನು? ನಿಮಗೆ ಆತನು ಹೇಳಿದಂತ ಮಾತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಅಂದ್ರೆ ಏನು? ದೇವರು ಈ ಲೋಕದಲ್ಲಿ ಮನುಷ್ಯನನ್ನ ಉಂಟು ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಏನು? ಈ ಲೋಕದಲ್ಲಿ ಮನುಷ್ಯನು ಸಮೃದ್ಧಿಯಾಗಿ, ಸಮಾಧಾನವಾಗಿ, ಸಂತೋಷಭರಿತನಾಗಿ ಜೀವಿಸಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ. ಯಾವಾಗ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತೇವೋ ಆಗ ಯುದ್ಧಗಳು, ಬರಗಳು, ಸಮಸ್ಯೆಗಳು ನಮ್ಮನ್ನ ಬಾಧಿಸುವಂತದ್ದಾಗಿರ್ತವೆ. ನಾವು ನೋಡ್ತೇವೆ. ಹಾಗಾಗಿ ನಾವು ಯುದ್ಧ ಎಂಬುದಾಗಿ ನೋಡುವಾಗ ನಮ್ಮ ಆಂತರ್ಯದಲ್ಲಿ ನಡೆಯುವಂತಹ ಸೈತಾನನ ಎಲ್ಲಾ ಕಾರ್ಯಗಳು ಕೂಡ ಯುದ್ಧಗಳೇ ಆಗಿವೆ. ಅಂದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀವು ದುರಾತ್ಮಗಳೊಡನೆ ನೀವು ಯುದ್ಧ ಮಾಡ್ತೀರಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಆದರೆ ಆ ದುರಾತ್ಮ ನಮ್ಮ ಹೃದಯದಲ್ಲೇ ಇದ್ದುಕೊಂಡು ನಮ್ಮೊಟ್ಟಿಗೆ ಆತನು ದೇವರಿಗೆ ವಿರುದ್ಧವಾದಂತಹ ಕಾರ್ಯವನ್ನು ಮಾಡಿಸುವಂತವನಾಗಿದ್ದಾನೆ. ಹಾಗಾಗಿ ಯುದ್ಧಗಳು ನಮ್ಮ ಹೃದಯದಲ್ಲೇ ಪ್ರಾರಂಭವಾಗುವಂತದ್ದಾಗಿದೆ. ಈಗಾಗಲೇ ನಾವು ನೋಡ್ತೇವೆ, ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಯುದ್ಧ ಪ್ರಾರಂಭವಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಎಲ್ಲಿ ಮೂರನೆಯ ಒಂದು ಯುದ್ಧ ಪ್ರಾರಂಭವಾಗ್ತದೋ, ಈ ಲೋಕವು ಎಲ್ಲಿ ಸರ್ವನಾಶವಾಗ್ತದೆ ಅಂತಕ್ಕಂಥ ಭಯದಲ್ಲಿ, ಆತಂಕದಲ್ಲಿ ಇಡೀ ವಿಶ್ವ ಅಲ್ಲಡಿಸುವಂತದನ್ನು ನೋಡುತ್ತಾ ಇದ್ದೇವೆ ನಾವು. ಆದರೆ ಸತ್ಯವೇದದ ಪ್ರಕಾರವಾಗಿ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿಯೂ ಕೂಡ ಪ್ರತಿನಿತ್ಯವೂ, ಪ್ರತಿ ಕ್ಷಣವೂ ಯುದ್ಧಗಳು ನಡೆಯುತ್ತವೆ. ಆ ಯುದ್ಧಗಳನ್ನು ನಾವು ಜಯಿಸುವಾಗ ಮಾತ್ರ ನಾವು ಕರ್ತನ ಮುಂದೆ ನಾವು ಮಗನಾಗಿ, ಮಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ನಾವು ಆ ಒಂದು ಆತ್ಮಿಕವಾದ ಯುದ್ಧದಲ್ಲಿ ಸೋಲುವಾಗ ನಾವು ಸಂಪೂರ್ಣವಾಗಿ ನಾವು ದೇವರಿಂದ ದೂರವಾಗುವಂತವರಾಗಿದ್ದೇವೆ. ಯಾವಾಗ ನಾವು ದೇವರಿಂದ ದೂರವಾಗ್ತೇವೋ ಆಗ ದೇವರು ನಮ್ಮನ್ನ ಸಂಪೂರ್ಣವಾಗಿ ಕೈ ಬಿಡುವಂತವರಾಗಿದ್ದಾನೆ. ದೇವರು ನಮ್ಮನ್ನ ಕೈ ಬಿಟ್ಟಾಗ ನಮ್ಮ ಸ್ಥಿತಿಗತಿಗಳು ಅಧೋಗತಿಗೆ ಇಳಿಯುವಂತದ್ದಾಗಿರ್ತದೆ. ನಾವು ಎಷ್ಟೇ ಆತ್ಮಿಕರಾದರೂ, ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರು, ನಾವು ಎಷ್ಟೇ ಮೊಣಕಾಲೂರಿದರು, ನಾವು ಎಷ್ಟೇ ಸಭೆಗೆ ನಾವು ಹೋದರೂ ಕೂಡ ನಮ್ಮಲ್ಲಿರುವಂತಹ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಯುದ್ಧಗಳನ್ನು ನಾವು ಗೆಲ್ಲದ ಹೊರತು ಖಂಡಿತವಾಗಿಯೂ ಕೂಡ ನಾವು ದೇವರ ರಾಜ್ಯಕ್ಕೆ ನಾವು ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಾಗೆ ಆದ್ರಿಂದ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ತನ್ನ ಶಿಷ್ಯರನ್ನ ಕುರಿತು ಆತನು ಹೇಳಿದಂತ ಮಾತೇನು? ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಅಂದ್ರೇನು? ನಿಮ್ಮೊಳಗೆ ಸಮಾಧಾನವಿರಬೇಕು. ಆತನು ಹೇಳ್ತಾನೆ ತನ್ನ ಶಿಷ್ಯರಿಗೆ,
ನನ್ನಲ್ಲಿರುವಂತಹ ಶಾಂತಿಯನ್ನ ನಾನು ನಿಮಗೆ ಕೊಡುತ್ತೇನೆ. ಕರ್ತನು ತಾನು ಹೇಳಿರ್ತಕ್ಕಂಥ ಮಾತು ಅಂದ್ರೇನು? ಕರ್ತನಾದಂತ ಯೇಸು ಕ್ರಿಸ್ತನಿದ್ದಂತಹ ಸಮಾಧಾನ, ಆ ಸಮಾಧಾನವನ್ನ, ಆ ಶಾಂತಿಯನ್ನ ದೇವರು ತಾನೇ ಬಿಟ್ಟು ಹೋಗಿದ್ದಾನೆ. ಆ ಸಮಾಧಾನದಲ್ಲಿ ನಾವು ಸೇರಬೇಕೆಂಬುವಂಥದ್ದೇ ದೇವರ ಚಿತ್ತವಾಗಿದೆ. ಆ ದೇವರು ಕೊಡುವಂತ ಸಮಾಧಾನ, ಆ ದೇವರು ಕೊಡುವಂತ ಶಾಂತಿ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಆತನ ಸಮಾಧಾನ ಎಷ್ಟರ ಮಟ್ಟಿಗೆ ಇತ್ತು, ಆತನ ಸಮಾಧಾನದ ಪ್ರೀತಿ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ನೋಡುವಾಗ, ಆತನ ಸಮಾಧಾನ ಎಷ್ಟರ ಮಟ್ಟಿಗೆ ಇತ್ತು, ಆತನ ಪ್ರೀತಿ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ನಾವು ಅದನ್ನು ಒಂದೊಂದನ್ನು ನಾವು ಆಲೋಚನೆ ಮಾಡುವಾಗ, ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ತನ್ನ ಸ್ವಂತ ಪ್ರಾಣವನ್ನೇ ನಮಗೋಸ್ಕರ ಕೊಡುವಷ್ಟರ ಮಟ್ಟಿಗೆ ಆತನ ಪ್ರೀತಿ ನಮ್ಮ ಮೇಲೆ ಇತ್ತು. ಆತನು ತನ್ನಲ್ಲಿರುವಂತಹ ಶಾಂತಿಯನ್ನು, ಸಮಾಧಾನವನ್ನು ಕೊಡುವುದಕ್ಕೋಸ್ಕರ ಆತನು ತನ್ನ ಪರಿಶುದ್ಧವಾದಂತಹ ಪ್ರಾಣವನ್ನೇ ಈಡಾಗಿ ಕೊಡಬೇಕಾಯಿತು. ನನ್ನ ಪ್ರಿಯ ದೇವಜನರೇ, ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಎಷ್ಟು ಧನ್ಯರು. ಯಾಕೆ ಎಂಬುದಾಗಿ ಹೇಳುವಾಗ, ಆತನು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಅಲ್ಲದೆ ತನ್ನಲ್ಲಿರುವಂತಹ ಶಾಂತಿಯನ್ನು, ಸಮಾಧಾನವನ್ನು ನಮಗೋಸ್ಕರ ಕೊಡುವುದಕ್ಕೋಸ್ಕರ ತನ್ನ ಪರಿಶುದ್ಧವಾದಂತಹ ಪ್ರಾಣವನ್ನೇ ನಮಗೆ ಈಡಾಗಿ ಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ನೀವು ಈ ಲೋಕದಲ್ಲಿ ಸಮೃದ್ಧಿಯಾಗಿರ್ರಿ, ಸಮಾಧಾನವಾಗಿರ್ರಿ, ಶಾಂತಿಯಾಗಿರ್ರಿ ಎಂಬುದಾಗಿ ಆತ ನಮಗೆ ಅಭಯವನ್ನು ಕೂಡ ಕೊಟ್ಟಿದ್ದಾನೆ. ಆದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೊಳಗಿರುವಂತಹ ಸಮಾಧಾನವನ್ನು ಹೊಂದಲಲ್ಲದೆ ನಾವು ಜೀವಿಸುವಂಥದ್ದು ಅದು ಬಹಳ ದುರಾದೃಷ್ಟಕರವಾಗಿದೆ. ಬಹಳ ಅದು ನಾವು ನೋಡುವಾಗ ಅದು ದುರದೃಷ್ಟಕರವಾದ ವಿಚಾರವಾಗಿದೆ. ಮೊದಲನೇದಾಗಿ ನಾವು ಸತ್ಯವೇದದ ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಪ್ರಥಮವಾಗಿ ನೋಡ್ತೇವೆ. ನಾವು ಆದಿಕಾಂಡಗಳ ಪುಸ್ತಕದ 4ನೇ ಆದಿಕಾಂಡಗಳ ಪುಸ್ತಕದಲ್ಲಿ ನಾವು 14ನೇ ಅಧ್ಯಾಯದ 1ನೇ ವರ್ಷದಲ್ಲಿ ನಾವು ಯುದ್ಧಗಳ ಪ್ರಾರಂಭವಾಗುತ್ತ ನೋಡ್ತೇವೆ. ನಾವು ಅದಕ್ಕಿಂತಲೂ ಮುಂಚೆ ನಾವು ಈ ಲೋಕದ ಉತ್ಪತ್ತಿ ಆಗುವಂತ ಸಂದರ್ಭದಲ್ಲಿ, ಲೋಕೋತ್ಪತ್ತಿ ಆದಂತ ನಂತರದಲ್ಲಿ ನಾವು ನೋಡ್ತೇವೆ, ಕರ್ತನಾದಂತ ದೇವರು ತಾನೇ ಈ ಲೋಕದಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಆತನನ್ನ ಆ ಏದೇನ್ ತೋಟದಲ್ಲಿ ಇಟ್ಟಾಗ ಪ್ರಥಮವಾಗಿ ನೋಡ್ತೇವೆ ನಾವು ಅಲ್ಲಿ ದೇವರು ಸೃಷ್ಟಿಸಲ್ಪಟ್ಟಂತಹ ಆದಾಮ ಮತ್ತು ಅವಳು ಇಬ್ಬರು ಆ ಒಂದು ಏದೇನ್ ತೋಟದಲ್ಲಿ ವಾಸಿಸುವಾಗ ಅವರಲ್ಲಿ ಶಾಂತಿ, ಸಮಾಧಾನ ಎಲ್ಲವೂ ಕೂಡ ತುಂಬಿ ತುಳುಕುವಂತದ್ದಾಗಿತ್ತು. ತುಂಬಿ ತುಳುಕುವಂತದ್ದಾಗಿದ್ದ ಸಂದರ್ಭದಲ್ಲಿ ನೋಡ್ತೇವೆ ನಾವು 3ನೇ ಅಧ್ಯಾಯಕ್ಕೆ ನಾವು ಬರುವಾಗ, 3ನೇ ಅಧ್ಯಾಯದ 6ನೇ ವಚನಕ್ಕೆ ನಾವು ಬರುವಾಗ, ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕರ್ತನಾದಂತಹ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಸ್ತ್ರೀಯಾದಂತಹ ಅವಳು ಏನ್ ಮಾಡ್ತಾ ಇದ್ದಾಳೆ ಈಗ? ಆ ಒಂದು ಹಣ್ಣನ್ನ ನೋಡಿ, ಯಾವ ಹಣ್ಣನ್ನ ನೋಡಿ? ಯಾವ ದೇವರು ಯಾವ ಹಣ್ಣನ್ನ ತಿನ್ನಬಾರದೆಂಬುದಾಗಿ ಹೇಳಿದನೋ ಆ ಹಣ್ಣನ್ನ ನೋಡಿದಳು. ಆ ಹಣ್ಣನ್ನ ನೋಡುವುದಕ್ಕಿಂತ ಮುಂಚೆ ಅವರಿಬ್ಬರು ಸಮಾಧಾನದಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ, ಹೃದಯಾನಂದದಿಂದ ಅವರು ಜೀವಿಸ್ತಾ ಇದ್ರು. ಅಲ್ಲಿವರೆಗೂ ಅವ್ರಿಗೆ ಯಾವ ಸಮಸ್ಯೆಗಳು ಕೂಡ ಗೊತ್ತಿರಲೇ ಇಲ್ಲ. ಯಾವಾಗ ಆಕೆ ಆ ಹಣ್ಣನ್ನ ನೋಡಿದಳೋ ಅವಳ ಕಣ್ಣುಗಳಿಗೆ ಒಂದು ರೀತಿಯಲ್ಲಿ ಆ ಹಣ್ಣು ಹೇಗೆ ಕಾಣಿಸುತ್ತೆ ಎಂಬುದನ್ನು ನಾವು 3ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. ನಾವು ಅವಳಿಗೆ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ನೋಡ್ರಿ, ಆಕೆ ಆ ಹಣ್ಣನ್ನ ತಿಂದಿಲ್ಲ. ಕೇವಲ ಕಣ್ಣಿನಲ್ಲಿ ಆಕೆ ಆ ಹಣ್ಣನ್ನ ನೋಡಿದ ತಕ್ಷಣ ಆಕೆಯ ಹೃದಯದಲ್ಲಿ ಹುಟ್ಟಿದಂತ ಯುದ್ಧ, ಆಕೆಯ ಮನಸ್ಸಿನಲ್ಲಿ ಬಂದಂತ ಯುದ್ಧ ಯಾವುದು? ಆ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ ಮತ್ತು ನೋಡುವುದಕ್ಕೆ ರಮ್ಯವಾಗಿದೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ನೋಡ್ರಿ, ಈ ಅಸಮಾಧಾನ, ಈ ಅಸಂತೋಷ, ಈ ಯುದ್ಧಗಳು ನಮ್ಮ ಹೃದಯದಲ್ಲಿ ಪ್ರಾರಂಭವಾಗಬೇಕಾದ್ರೆ ಕಾರಣ ಯಾರು ಎಂಬುದನ್ನು ನೋಡುವಾಗ ನಾವು ನೋಡ್ತೇವೆ, ನಮ್ಗೆಲ್ಲ ಗೊತ್ತಿದೆ, ಸೈತಾನನೇ ಕಾರಣವಾಗಿದ್ದಾನೆ. ಆ ಸೈತಾನನು
ಯಾವಾಗ ಅವಳ ಕಣ್ಣಿನಲ್ಲಿ, ಯಾವಾಗ ಅವಳ ಹೃದಯದಲ್ಲಿ ಆತನು ಬಂದನೋ, ಆಗ ಆಕೆ ಆ ಹಣ್ಣನ್ನ ನೋಡುವಾಗ ಆಕೆಯ ದೃಷ್ಟಿಕೋನ ಬದಲಾಯಿತು. ಆಕೆ ತಿನ್ನದೇ ಇರುವಂತ ಹಣ್ಣನ್ನ ಆಕೆ ಕಲ್ಪನೆ ಮಾಡಿಕೊಂಡವಳಾಗಿ, ಅದು ತಿನ್ನುವುದಕ್ಕೆ ಉತ್ತಮವಾಗಿದೆ, ನೋಡುವುದಕ್ಕೆ ರಮ್ಯವಾಗಿದೆ ಮತ್ತು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂಬುದಾಗಿ ಆಕೆ ಮನಸ್ಸಿನಲ್ಲೇ ಅಂದುಕೊಂಡು ಅವಳೇನ್ ಮಾಡ್ತಾಳೆ, ಈಗ ಆ ಹಣ್ಣನ್ನು ತಿಂದಳು ಎಂಬುದಾಗಿ ನಾವು ಸತ್ಯವೇದ ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ಹಾಗಾದರೆ ಈ ಯುದ್ಧಗಳು ಎಲ್ಲಿ ಉಂಟಾಗ್ತದೆ ಎಂಬುದಾಗಿ, ಪ್ರಥಮವಾಗಿ ಈ ಯುದ್ಧಗಳು ಉಂಟಾಗುವಂಥದ್ದು ನಮ್ಮ ಹೃದಯದಲ್ಲೇ ಉಂಟಾಗುವಂಥದ್ದಾಗಿದೆ. ನಾವು ಆತ್ಮಿಕರಾಗಿ ಜೀವಿಸಬೇಕಾ ಅಥವಾ ಲೋಕಸ್ಥರಾಗಿ ಜೀವಿಸಬೇಕಾ ಅನ್ನುವಂಥದ್ದು ಕೂಡ ತೀರ್ಮಾನವಾಗುವಂಥದ್ದು ನಮ್ಮ ಹೃದಯದಲ್ಲೇ ಇದೆ. ನಾವು ಎಷ್ಟೋ ಸಾರಿ ನಾವು ಆತ್ಮಿಕರಾಗಿದ್ದಾಗಿ ಕೂಡ ನಾವು ಸೋತು ಹೋಗ್ತೇವೆ. ಎಷ್ಟೋ ಸಾರಿ ನಾವು ನಮ್ಮ ಆತ್ಮಿಕತೆಗಳನ್ನ ಕಳೆದುಕೊಳ್ಳುವಂತ ಎಷ್ಟೋ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ಅದು ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗ, ಅದು ನಮ್ಮ ಹೃದಯದಲ್ಲಿ ಬರುವಂತಹ ಆಲೋಚನೆಗಳಿಂದ ಇದು ಪ್ರಾರಂಭವಾಗುವಂತದ್ದಾಗಿದೆ. ನೋಡ್ರಿ, ಯಾವಾಗ ಅವಳು ಆ ಹಣ್ಣನ್ನ ಅಪೇಕ್ಷಿಸಿ ತಿಂದಳೋ ಅದೇ ದಿನದಲ್ಲಿ ನಮ್ಮ ಹೃದಯಗಳಲ್ಲಿ ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧವನ್ನ ಆಕೆ ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಯುದ್ಧದಲ್ಲಿ ಆಕೆ ಸೋತು ಹೋದಳು. ಆ ಯುದ್ಧದಲ್ಲಿ ಆಕೆ ಸೋತು ಹೋದದರ ನಿಮಿತ್ತವಾಗಿ ಆಕೆ ಆ ಸಂಬಂಧವಾಗಿ ತನ್ನ ಪತಿಯಾಗಿರ್ತಕ್ಕಂತಹ ಆದಾಮನನ್ನು ಕೂಡ ಆಕೆ ತನ್ನ ವಶಕ್ಕೆ ತೆಗೆದುಕೊಂಡಳು. ಯಾವಾಗ ಆಕೆ ತನ್ನ ಯಜಮಾನನನ್ನ ತನ್ನ ವಶಕ್ಕೆ ತೆಗೆದುಕೊಂಡಳು, ಅದೇ ಪ್ರಕಾರವಾಗಿ ಆತನು ಕೂಡ ತನ್ನ ಹೃದಯದಲ್ಲಿ ಆಲೋಚನೆಯನ್ನ ಮಾಡದೆ, ತನ್ನ ಹೃದಯದಲ್ಲಿ ಇರ್ತಕ್ಕಂಥ ಯುದ್ಧವನ್ನು ಅವನು ಕೂಡ ಗೆಲ್ಲಲಾರದೆ ಅವನೇನ್ ಮಾಡ್ತಾನೆ, ಈಗ ಮೇಲ್ನೋಟಕ್ಕೆ ತನ್ನ ಹೆಂಡತಿ ಕೊಟ್ಟಂತ ಆ ಹಣ್ಣನ್ನ ತಿಂದು ಆತನು ಕೂಡ ಈ ಲೋಕದ ಪಾಪಕ್ಕೆ ಆತನು ಕೂಡ ಕಾರಣವಾದನು. ಇವರಿಬ್ಬರು ಕೂಡ ಆ ಹಣ್ಣನ್ನ ತಿಂದದರ ನಿಮಿತ್ತವಾಗಿ ಈ ಲೋಕಕ್ಕೆ ಶಾಪ ಬಂತು, ಪಾಪ ಬಂತು ಎಂಬತಕ್ಕಂಥ ವಿಷಯ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ನಮ್ಮ ಹೃದಯದಲ್ಲಿ ಬರುವಂತಹ ಯುದ್ಧವನ್ನ ಆತ್ಮೀಕರಾಗಿರ್ತಕ್ಕಂಥ ನಾವು ಗೆಲ್ಲಬೇಕು. ನಾವು ಆ ಆತ್ಮೀಕವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಯುದ್ಧಗಳನ್ನ ನಾವು ಗೆಲ್ಲದೆ ಹೋದ್ರೆ ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂತಹ ಅದು ಜೀವಿತ ಆಗುವಂತದ್ದಾಗಿದೆ. ಇವರಿಬ್ಬರು ಯುದ್ಧವನ್ನ ಗೆಲ್ಲಲಿಲ್ಲ. ಮುಂದುವರೆದು ನೋಡ್ತೇವೆ ನಾವು. ಮುಂದುವರೆದು ನೋಡುವಾಗ ಆದಿಕಾಂಡಗಳ ಪುಸ್ತಕ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ, 3ನೇ ಅಧ್ಯಾಯದಲ್ಲಿ ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. 1ನೇ ಅಧ್ಯಾಯಕ್ಕೆ ನಾವು ಬರುವಾಗ, 2ನೇ ಅಧ್ಯಾಯಕ್ಕೆ ನಾವು ಬರುವಾಗ, 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು, ಲೋಕದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ತವಾದ ಶಾಂತಿ ಸಮಾಧಾನ ತುಂಬಿ ತುಳುತ್ತಾ ಇದೆ. ಪ್ರೀತಿ ಇದೆ, ಸಮಾಧಾನವಿದೆ, ಶಾಂತಿ ಇದೆ. ಅಲ್ಲಿ ಆ ಏದೇನ್ ತೋಟವನ್ನು ನೆನೆಸ್ಕೊಳ್ಳುವಾಗ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಏದೇನ್ ತೋಟ ಇನ್ನೊಂದು ತೋಟ ಇಲ್ಲ. ಅದು ಸ್ವರ್ಗ ಆಗಿತ್ತು, ಸ್ವರ್ಗದ ರೀತಿಯಲ್ಲೇ ಇದ್ದಂಥದ್ದು. ಒಂದು ವೇಳೆ ಅದು ದೇವರ ಸ್ವರ್ಗವನ್ನ ಸೂಚಿಸುವಂತ ಒಂದು ಉದ್ಯಾನವಾಗಿತ್ತು. ಹಾಗಾಗಿ ಅಲ್ಲಿ ಶಾಂತಿ ಸಮಾಧಾನ ಎಲ್ಲವೂ ಕೂಡ ತುಂಬಿ ತುಳುತ್ತಾ ಇತ್ತು. ಯಾವಾಗ ಅವರು ತಮ್ಮ ಆ ಹೃದಯದಲ್ಲಿ ಗೆಲ್ಲದೆ, ಅವರು ಯುದ್ಧವನ್ನ ಗೆಲ್ಲದೆ ಅಶಾಂತಿಯನ್ನ ಪಡ್ಕೊಂಡರೋ, ಆಗ ಅವರಿಗೆ ಸಮಾಧಾನ ಇಲ್ಲದಂತೆ ಆಯಿತು. ಅದಾದ ರೀತಿ ನೋಡ್ತೇವೆ ನಾವು. ಅದರ ನಂತರದಲ್ಲಿ ನೋಡುವಾಗ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಆದಿಕಾಂಡಗಳ ಪುಸ್ತಕ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಈ ಇಬ್ಬರ ಮಕ್ಕಳಾಗಿರ್ತಕ್ಕಂಥ ಕಾಯೇನನು ಮತ್ತು ಹೇಬೇಲನ ಕುರಿತು ನೋಡ್ತೇವೆ ನಾವು. ಅಲ್ಲಿ ನಾವು ನೋಡ್ತೇವೆ ನಾವು ಕಾಯೇನನು ಹೇಬೇಲನು ಒಬ್ಬರಿಗೊಬ್ಬರು ಯುದ್ಧ ಮಾಡುವಂತ ನೋಡ್ತೇವೆ ನಾವು. ಯಾವ ಯುದ್ಧ? ಅದು ಆತ್ಮಿಕವಾದ ಯುದ್ಧ. ಆ ಆತ್ಮಿಕ ಯುದ್ಧದಲ್ಲಿ ಒಬ್ಬನು ಸೋಲ್ತಾನೆ, ಒಬ್ಬನು ಗೆಲ್ಲುವಂತವನಾಗಿದ್ದಾನೆ. ಹಾಗಾದರೆ ಆ ಯುದ್ಧದಲ್ಲಿ ಗೆದ್ದಂತವನು ಯಾರು, ಸೋತಂತವನು ಯಾರು ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ ನಾವು ಅಲ್ಲಿ ಕಾಯೇನನು ಮತ್ತು ಹೇಬೇಲನು. ಕಾಯೇನನು ಆತನ ಏನ್ ಮಾಡ್ತಾನೆ, ಈಗ ಆತನು ವ್ಯವಸಾಯಗಾರನಾದನು. ಹೇಬೇಲನು
ಆತನು ಕುರಿ ಕಾಯುವಂತವನಾದನು. ಏಬೇಲನಾದರೂ ದೇವರ ಮುಂದೆ ಯಥಾರ್ಥವಾಗಿ ಆತನು ಜೀವಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಆತ ಏನ್ ಮಾಡ್ತಾನೆ, ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ಆತನು ದೇವರಿಗೆ ಯಜ್ಞವನ್ನ ಸಮರ್ಪಣೆ ಮಾಡಿದನು. ಇದು ಆತ್ಮಿಕವಾಗಿ ಆತನು ಗೆದ್ದಂತ ಒಂದು ಯುದ್ಧವಾಗಿದೆ. ತನ್ನ ಆತ್ಮವನ್ನು ಆತನು ರಕ್ಷಣೆ ಮಾಡಿಕೊಂಡನು. ಈ ಪ್ರಕಾರವಾಗಿ ಆತನು ದೇವರ ಮುಂದೆ ಆತನು ತನ್ನನ್ನ ತಗ್ಗಿಸಿಕೊಂಡವನಾಗಿದ್ದರಿಂದ ಅದು ದೇವರಿಗೆ ಪ್ರಿಯವಾದಂತ ಒಂದು ಯುದ್ಧವಾಗಿತ್ತು. ಆ ಯುದ್ಧದಲ್ಲಿ ಆತನು ಗೆದ್ದು ಬಿಟ್ಟನು. ನಾವು ನೋಡ್ತೇವೆ ಅವನ ತಮ್ಮನಾಗಿರ್ತಕ್ಕಂಥ ಕಾಯಿನ ನೋಡ್ತೇವೆ ನಾವು. ಆತನು ಏನ್ ಮಾಡ್ತಾನೆ, ಈಗ ಆತನ ಸಹೋದರನಾಗಿರ್ತಕ್ಕಂಥ ಕಾಯಿನನು ಆತನು ಏನಾದನು, ಆತನು ವ್ಯವಸಾಯಗಾರನಾದನು. ಆತನು ಏನ್ ಮಾಡ್ತಾನೆ, ಈಗ ತನ್ನ ಬೆಳೆಯಲ್ಲಿ ಬೆಳೆದಂತ ಕೆಲವನ್ನು ತೆಗೆದುಕೊಂಡು, ಅಂದ್ರೇನು, ಆತನು ಆತ್ಮಿಕ ಯುದ್ಧದಲ್ಲಿ ಆತನು ಸೋತು ಹೋದನು. ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಆತನು ಜೀವಿಸಲಿಕ್ಕೆ ಆತನು ಪ್ರಾರಂಭ ಮಾಡಿದನು. ಇದರಿಂದ ಅವನಿಗೆ ಏನಾಯ್ತು, ಈಗ ಅವನ ಹೃದಯದಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು. ಆ ಕೆಟ್ಟ ಆಲೋಚನೆ ಏನು, ನಾನು ನನ್ನ ಸಹೋದರನಾಗಿರ್ತಕ್ಕಂತಹ ಏಬೇಲನನ್ನು ನೋಡುವಾಗ ದೇವರು ಆತನ ಯಜ್ಞವನ್ನು ಮೆಚ್ಚಿಕೊಂಡಿದ್ದಾನಲ್ಲ, ನನ್ನ ಯಜ್ಞವನ್ನು ಮೆಚ್ಚಿಕೊಳ್ಳಲಿಲ್ಲವಲ್ಲ. ಇಲ್ಲಿ ಆತನಿಗೆ ಹೃದಯದಲ್ಲಿ ಒಂದು ದೊಡ್ಡ ಯುದ್ಧ ಶುರುವಾಯಿತು. ಆ ಯುದ್ಧದ ಹೋರಾಟದಲ್ಲಿ ಅವನು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನು ಲೋಕದ ಪದ್ಧತಿಯ ಪ್ರಕಾರವಾಗಿ ತನ್ನ ತಮ್ಮನ ಮೇಲೆ ಬಿದ್ದು ಆತನನ್ನ ಕೊಂದನು. ಆತನ ರಕ್ತವನ್ನ ಸುರಿಸಿದನು. ಆ ರಕ್ತವನ್ನ ಸುರಿಸಿದಾಗಲೇ ಈ ಲೋಕಕ್ಕೆ ಯುದ್ಧದ ಪ್ರಾರಂಭವಾಯಿತು ಪ್ರಿಯರೇ. ಯುದ್ಧದ ಪ್ರಾರಂಭವಾಯಿತು. ಆ ಯುದ್ಧವು ಅದು ಮುಂದುವರಿಯುತ್ತಾ ಲೋಕವನ್ನೇ ನುಂಗುವಷ್ಟರ ಮಟ್ಟಿಗೆ ಅದು ಆ ಯುದ್ಧವು ಪ್ರಾರಂಭವಾಯಿತು. ನಾವು ನೋಡ್ತೇವೆ ಮುಂದುವರಿದ ಭಾಗದಲ್ಲಿ 14ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಶಿನಾರಿನ ಅರಸನು ಆತನು ಯುದ್ಧ ಮಾಡುವಂತ ನೋಡ್ತೇವೆ ನಾವು. ಅದಾದ ನಂತರ ನೋಡ್ತೇವೆ ನಾವು ಪ್ರಪ್ರಥಮವಾಗಿ ಅಬ್ರಹಾಮನ ತಮ್ಮನ ಮಗನಾಗಿರ್ತಕ್ಕಂಥ ಲೋಟನನ್ನು ಅವರು ಸೆರೆಯಾಗಿ ಹಿಡಿದುಕೊಂಡು ಹೋಗುವಾಗ ಅಲ್ಲಿ ನೋಡ್ತೇವೆ ನಾವು, ಅಬ್ರಹಾಮನು ತನ್ನ ಮನೆಯಲ್ಲಿ ಬೆಳೆದಂತ ಸುಶಿಕ್ಷಿತನಾಗಿರ್ತಕ್ಕಂಥ 300 ಜನರನ್ನ ಆತನು ಆಯ್ಕೆ ಮಾಡಿಕೊಂಡು ಆ ಶಿನಾರಿನ ಮತ್ತು ಅವನ ಜೊತೆ ಇದ್ದಂತ ಎಲ್ಲಾ ಅರಸರ ಮೇಲೆ ಆತನು ಯುದ್ಧವನ್ನ ಮಾಡಿ ತನ್ನ ಮಗನಾದ ಲೋಟನನ್ನ ಬಿಡಿಸಿಕೊಂಡು ಬಂದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ನನ್ನ ಪ್ರಿಯ ದೇವಜನರೇ. ಹಾಗಾಗಿ ಈ ಲೋಕದಲ್ಲಿ ನೋಡುವಾಗ ನಾವು ನೋಡ್ತೀವಿ, ಯುದ್ಧವು ಈ ಲೋಕದಲ್ಲಿ ಏನ್ ಮಾಡ್ತದೆ, ಅಶಾಂತಿಯನ್ನ ಉಂಟು ಮಾಡುವಂತದ್ದಾಗಿರ್ತದೆ. ಒಂದು ವೇಳೆ ಯುದ್ಧದಲ್ಲಿ ಗೆದ್ದಂತವನಿಗೂ ಕೂಡ ಈ ಲೋಕದ ಯುದ್ಧ ಗೆದ್ದಂತವನಿಗೂ ಕೂಡ ಅದು ಸಮಾಧಾನ ಕೊಡೋದಿಲ್ಲ. ಯಾಕೆಂದ್ರೆ ಯುದ್ಧವು ಅನೇಕ ನಷ್ಟಗಳನ್ನ, ಸಂಕಟಗಳನ್ನ, ಕೋಟಲೆಗಳನ್ನ ಉಂಟು ಮಾಡುವಂತದ್ದಾಗಿದೆ. ಪ್ರಸ್ತುತವಾಗಿ ನಾವು ಈ ದಿನಮಾನಗಳು ನೋಡುವಾಗ ಈ ಯುದ್ಧದ ನಿಮಿತ್ತವಾಗಿ ಈಗೇನಾಗ್ತಾ ಇದೆ, ಅನೇಕ ಸಮಸ್ಯೆಗಳು ಒಂದೊಂದಾಗಿ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಈ ಯುದ್ಧವು ಇದೇ ರೀತಿಯಾಗಿ ಮುಂದುವರಿದರೆ ನಮ್ಮ ದಿನನಿತ್ಯದ ಎಲ್ಲಾ ಕಾರ್ಯಗಳಿಗೂ ಕೂಡ ನಮ್ಮ ದಿನನಿತ್ಯದ ಜೀವಿತಕ್ಕೆ ಅನೇಕ ಸಮಸ್ಯೆಗಳು ಎದುರಾಗ್ತದೆ ಎಂಬುದಾಗಿ ಪಂಡಿತರು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಕೂಡ ಆಗುವಂತದ್ದಾಗಿರ್ತದೆ. ಆದರೆ ನಮ್ಮ ಯುದ್ಧ ಈ ಲೋಕದ ಯುದ್ಧವಲ್ಲ. ನಮ್ಮ ಯುದ್ಧ ಯಾವ ಯುದ್ಧ, ಇರ್ತಕ್ಕಂತಹ ಸೈತಾನನೊಟ್ಟಿಗೆ ನಾವು ಮಾಡುವಂತಹ ಯುದ್ಧವಾಗಿದೆ. ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕು. ಒಂದು ವೇಳೆ ನಾವು ಆ ಯುದ್ಧದಲ್ಲಿ ನಾವು ಗೆಲ್ಲದೆ ಹೋದರೆ ನಮಗೆ ದೇವರು ಯಾವ ಸಮಾಧಾನವನ್ನ, ಯಾವ ಶಾಂತಿಯನ್ನು ನಮಗೆ ಕೊಡಬೇಕೆಂಬುದಾಗಿ ಬಯಸಿದ್ದಾನೋ ಆ ಶಾಂತಿಯನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಆತನ ಶಿಷ್ಯರು ಆತನನ್ನ ಕುರಿತು ಅವ್ರು ಏನ್ ಮಾಡ್ತಾರೆ, ಈಗ ನಮಗೂ ಕೂಡ ಪ್ರಾರ್ಥನೆಯನ್ನ ಮಾಡುವುದನ್ನ ಕಲಿಸಿಕೊಡಿ ಎಂಬುದಾಗಿ ಹೇಳುವಾಗ ನನ್ನ ದೇವರು ತಾನೇ ಶಿಷ್ಯರಿಗೆ ಕೊಟ್ಟಂತಹ ಒಂದು ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ರಾಜ್ಯವು ಬರಲಿ, ನಿಮ್ಮ ಚಿತ್ತವು
ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಾವು ಮಾಡಿ ನೋಡ್ರಿ, ಇಲ್ಲಿ ನಾವು ನೋಡುವಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಲಿದೆ. ನಾವು ಮಾಡಿದ ತಪ್ಪುಗಳನ್ನ ನಾವು ಇನ್ನೊಬ್ಬರ ತಪ್ಪುಗಳನ್ನ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಎಂಬುದಾಗಿ. ಒಂದು ವೇಳೆ ದೇವರೇ ನನ್ನ ತಪ್ಪುಗಳನ್ನು ನೀವು ಕ್ಷಮಿಸಿ ಎಂಬುದಾಗಿ ನಾವು ದೇವರ ಮುಂದೆ ಕೇಳಿಕೊಳ್ಳಬೇಕಾದರೆ ನಾವು ಮೊದಲನೇದಾಗಿ ನಾವು ಬೇರೆಯವರ ತಪ್ಪುಗಳನ್ನು ನಾವು ಕ್ಷಮಿಸಬೇಕು. ಇದರ ಅರ್ಥ ಏನು? ನಮ್ಮೊಳಗಿರುವಂತಹ ಯುದ್ಧ, ನಮ್ಮೊಳಗಿರುವಂತಹ ಆ ಒಂದು ಕಲಹ, ನಮ್ಮೊಳಗಿರುವಂತಹ ಆ ಎಲ್ಲಾ ಕೆಟ್ಟದನ್ನು ನಾವು ಹೊರಗೆ ಹಾಕಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಯುದ್ಧವನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಪ್ರಿಯರೇ. ಒಂದು ಸಾರಿ ನಾವು ನೋಡ್ತೇವೆ, ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಶಿಷ್ಯರು ಈ ಲೋಕದಲ್ಲಿ ಅವ್ರೇನ್ ಮಾಡ್ತಾರೆ, ಈಗ ಅವರು ಒಂದು ಸಬ್ಬತ್ ದಿನದಲ್ಲಿ ಅವರು ಪೈರಿನ ತೆನೆಗಳನ್ನ ಹಾದು ಹೋಗುವಾಗ ಅವ್ರೇನ್ ಮಾಡ್ತಾರೆ, ಈಗ ಹೊಟ್ಟೆ ಹಸಿವನ್ನ ತಾಳಲಾರದೆ ಅವ್ರೇನ್ ಮಾಡ್ತಾರೆ, ಈಗ ಆ ಹಸಿಯಾದಂತ ತೆನೆಗಳನ್ನ ಕಿತ್ತುಕೊಂಡು ಅವ್ರು ತಿಂತಾ ಇರ್ತಾರೆ. ಅವ್ರು ತಿನ್ನುವಾಗ ಸಂಪ್ರದಾಯಸ್ಥರಾಗಿರ್ತಕ್ಕಂತಹ ಕೆಲವರು ಏನ್ ಮಾಡ್ತಾರೆ, ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಅವ್ರು ಏನ್ ಮಾಡ್ತಾರೆ, ಈಗ ಸ್ವಾಮಿ ನಿನ್ನ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಅವರು ಅಪಚಾರವನ್ನ ಮಾಡ್ತಿದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವಾಗ್ಲೂ ನಾವು ಗೌರವಿಸುವಂತಹ, ಯಾವಾಗಲೂ ನಾವು ಮಾಡುವಂತಹ ಉಪವಾಸದಲ್ಲಿ ಅವರು ಏನ್ ಮಾಡ್ತಾರೆ, ಹಸಿಯಾದ ತೆರೆಗಳನ್ನ ಕಿತ್ಕೊಂಡು ಅವರು ತಿಂತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತಹ ಒಂದು ಉತ್ತರ ಬಹಳ ಮಾರ್ಮಿಕವಾದ ಒಂದು ಉತ್ತರವಾಗಿದೆ. ಅದು ಏನು ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ಬಾಯಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನ ಒಲೆ ಮಾಡುವುದಿಲ್ಲ, ಬದಲಿಗೆ ಬಾಯಿಂದ ಹೊರ ಬರುವಂಥದ್ದು ಮನುಷ್ಯನನ್ನ ಒಲೆ ಮಾಡುತ್ತದೆ ಎಂಬುದಾಗಿ ಆತನು ಹೇಳಿದನು. ಶಿಷ್ಯರು ಆ ವಿಷಯವನ್ನು ಕುರಿತು ಯೇಸು ಕ್ರಿಸ್ತನನ್ನ ಕೇಳಿದಾಗ ಆತನು ಹೇಳ್ತಾನೆ, ನಿಮಗಿದು ಇನ್ನೂ ಅರ್ಥವಾಗಲಿಲ್ಲವೋ? ಬಾಯಿಂದ ಒಳಗೆ ಹೋಗುವಂಥದ್ದು ಅಂದ್ರೆ ಏನು? ನಾವು ನಿಷಿದ್ಧವಾದಂತಹ ಪದಾರ್ಥಗಳನ್ನು ತಿನ್ನುವಂಥದ್ದು ಮನುಷ್ಯನನ್ನ ಒಲೆ ಮಾಡುವುದಿಲ್ಲ. ನಾವು ಯಾವುದೇ ಅಶುದ್ಧವಾದ ಪದಾರ್ಥವನ್ನ ಏನೇ ತಿಂದರೂ ಕೂಡ ಅದೇನಾಗ್ತದೆ, ಅದು ಬಹಿರ್ದೇಶಕ್ಕೆ ಹೋಗುವಂತದ್ದಾಗಿದೆ. ಇದರಿಂದ ಮನುಷ್ಯನು ಒಲೆ ಆಗುವುದಿಲ್ಲ. ಬದಲಿಗೆ ಮನುಷ್ಯನನ್ನ ಒಲೆ ಮಾಡುವುದು ಯಾವುದಂದ್ರೆ ಯಾವುದೆಂಬುದಾಗಿ ಹೇಳುವಾಗ ಮನುಷ್ಯನಲ್ಲಿ ಹೊರಡುವಂತಹ, ಬಾಯಿಂದ ಹೊರಡುವಂತಹದ್ದೇ ಅಂದ್ರೆ ಏನು? ನಮ್ಮ ಹೃದಯಾಂತರದಲ್ಲಿರುವಂತಹ ಕೆಟ್ಟದ್ದೇ ಆಗಿದೆ. ಅಂದ್ರೆ ಏನು? ನಾವು ನಮ್ಮ ಹೃದಯಾಂತರ ಇರ್ತಕ್ಕಂಥ ಕೊಲೆ, ಆದರ, ಸುಲಿಗೆ, ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು, ಇವೆಲ್ಲವೂ ಕೂಡ ಮನುಷ್ಯನನ್ನ ಒಲೆ ಮಾಡುವಂತದ್ದಾಗಿದೆ ಎಂಬುದಾಗಿ ಕರ್ತನು ತಾನು ಹೇಳಿದಂತ ಮಾತುಗಳನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕಾಗಿದೆ ಪ್ರೇರೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಯುದ್ಧಗಳು ನಡೀತಾ ಇರ್ತವೆ. ಆ ಯುದ್ಧಗಳ ನಿಮಿತ್ತವಾಗಿ ನಾವು ಸೋತು ಹೋಗಬಾರದು. ನಾವು ಯಾವಾಗಲೂ ಕೂಡ ನಾವು ಆ ಯುದ್ಧವನ್ನ ಗೆಲ್ಲಬೇಕಾದರೆ ದೇವರೊಟ್ಟಿಗೆ ನಾವು ನಮ್ಮ ಸಂಬಂಧವನ್ನ ಗಟ್ಟಿಯಾಗಿ ನಾವು ಹಿಡ್ಕೊಳ್ಬೇಕು ಪ್ರಿಯರೇ. ಆಗ ಮಾತ್ರ ನಾವು ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ, ನಾವು ಕುಟುಂಬಸ್ಥರಾಗಿ ನಾವು ಕುಟುಂಬದಲ್ಲಿಯೂ ಕೂಡ ಪ್ರತಿನಿತ್ಯವೂ ಕೂಡ ಅನೇಕ ಯುದ್ಧಗಳನ್ನು ನಾವು ಎದುರಿಸುವಂತವರಾಗಿದ್ದೇವೆ. ಆ ಯುದ್ಧಗಳು ನಮ್ಮೊಟ್ಟಿಗೆ ಇರುವಂತದ್ದಾಗಿರ್ತವೆ. ನಾವು ನೋಡ್ತೇವೆ, ನಾವು ಕುಟುಂಬದಲ್ಲಿ ಈ ದಿನಗಳಲ್ಲಿ ಕಲಹ, ಕುಟುಂಬಗಳಲ್ಲಿ ಈ ದಿನ ಸಮಸ್ಯೆಗಳು, ಇವೆಲ್ಲವೂ ಕೂಡ ಆ ಯುದ್ಧಕ್ಕೆ ಸಮಾನ ಆಗಿರ್ತಕ್ಕಂಥ ಒಂದು ವಿಷಯಗಳೇ ಆಗಿವೆ. ಮನೆಯಲ್ಲಿ ಮಾಡುವಂತಹ ಸಣ್ಣ ಕಲಹಗಳು, ಮನೆಯಲ್ಲಿ ಗಂಡ ಹೆಂಡ ನಡೆಯುವಂತ ಜಗಳಗಳು, ಮಕ್ಕಳೊಟ್ಟಿಗೆ ನಡೆಯುವಂತ ಒಂದು ಅಸಮಾಧಾನಗಳು, ತಂದೆ ತಾಯಿಗಳೊಂದಿಗೆ ನಡೆಯುವಂತ ಅಸಮಾಧಾನಗಳು, ಇವೆಲ್ಲವೂ ಕೂಡ ಯುದ್ಧಕ್ಕೆ ಸಮಾನವಾಗಿವೆ. ಇವು ನಮ್ಮ ಕುಟುಂಬದಲ್ಲಿ ನಡೆಯುವಂತ ಯುದ್ಧಗಳಾಗಿರ್ತವೆ. ನಾವು ಜಾಗತಿಕ ಮಟ್ಟದಲ್ಲಿ ನಡೆಯುವಂತ ಯುದ್ಧಕ್ಕೋಸ್ಕರ ನಾವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕುಟುಂಬದಲ್ಲಿ ನಡೆಯುವಂತಹ ಯುದ್ಧಗಳಿಗೋಸ್ಕರ ನಾವು ಚಿಂತೆ ಮಾಡಬೇಕಾಗಿದೆ ಪ್ರಿಯರೇ. ನಾವು ನೋಡ್ತೇವೆ, ನಾವು ಇಸಾಕನ ಕುರಿತು ನೋಡುವಾಗ ಆತನದು ಒಂದು ಒಳ್ಳೆ ಸಾಕ್ಷಿ ಇದೆ. ಆ ಸಾಕ್ಷಿ ಏನು? ಆತನು ಬಾಲಕನಾಗಿದ್ದಾಗಲೇ ಆತನು ಆತನು ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಆತನು ಬಹು ಆತ್ಮಿಕನಾಗಿ
ನಮ್ಮ ನಂಬಿಕೆಯ ಮೂಲ ಪುರುಷನಾಗಿರ್ತಕ್ಕಂಥ ಅಬ್ರಹಾಮನು ಆತನನ್ನ ಬೆಳೆಸಿದನು. ಆತನ ಜೀವಿತ ನಮ್ಮೆಲ್ಲರಿಗೂ ಮಾದರಿ. ಅಂತ ಅಬ್ರಹಾಮನ ಮಗನಾಗಿರ್ತಕ್ಕಂಥ ಇಸಾಕನು ಬಾಲ್ಯದಲ್ಲಿ ಆತನು ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ ಆ ವೃದ್ಧ ತಂದೆ ಆತನನ್ನ ಕೈ ಕಾಲು ಕಟ್ಟಿ ಆತನನ್ನ ಯಜ್ಞವೇದಿಯ ಬಳಿಯಲ್ಲಿ ಇಟ್ಟು ಆತನನ್ನ ಸಾಯಿಸುವುದಕ್ಕೆ ಮುಂದಾದಾಗಲೂ ಕೂಡ ಆತನು ಪ್ರಚಲಿತನಾಗದೆ ವಿಚಲಿತನಾಗದೆ ಆತನು ತನ್ನ ತಂದೆಯ ಮಾತಿಗೆ ವಿಧೇಯನಾಗಿ ಜೀವಿಸಂತವನು. ಅದಾದ ನಂತರ ನೋಡ್ತೇವೆ ನಾವು 24ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆದಿಕಾಂಡಗಳ ಪುಸ್ತಕ 24ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಬಹಳ ವೃದ್ಧನಾಗಿದ್ದಾನೆ. ಆತನು ತನ್ನ ಮಗನಾದ ಇರ್ತಕ್ಕಂಥ ಇಸಾಕನಿಗೋಸ್ಕರ ತನ್ನ ಸ್ವಂತ ಕುಲ ಬಾಂಧವರಲ್ಲೇ ಆತನು ತನ್ನ ಮಗನಿಗೆ ಹೆಣ್ಣನ್ನ ತರಬೇಕೆಂಬುದಾಗಿ ಆತನು ಬಯಸಿ ಆತನಿಗೆ ಮದುವೆಯನ್ನು ಮಾಡಿಸುವಾಗ ಅಲ್ಲಿ ನೋಡ್ತೇವೆ ನಾವು 24ನೇ ಅಧ್ಯಾಯದ ನೋಡ್ತೇವೆ ನಾವು ಆತನ ಆತ್ಮಿಕತೆಯ ಬಗ್ಗೆ ನಾವು ನೋಡ್ತೇವೆ. ಇಸಾಕನ ಆತ್ಮಿಕತೆ ಬಹಳವಾಗಿತ್ತು ಎಂಬುದನ್ನು ನೋಡ್ತೇವೆ ನಾವು. ಆತನ ಹಿರಿ ಸೇವಕನು ರೆಬೆಕ್ಕಳನ್ನ ಕರೆದುಕೊಂಡು ಬರುವಾಗ ಆತ ಏನ್ ಮಾಡ್ತಾನೆ, ಸಂಜೆ ಆಗಿರ್ತದೆ. ಸಂಜೆ ಆಗಿರ್ಬೇಕಾದಾಗ ನಾವು ನೋಡ್ತೇವೆ ಇಸಾಕನು ತಾನೇ ಧ್ಯಾನ ಮಾಡುವುದಕ್ಕೋಸ್ಕರ ಆತನು ಅಡವಿಗೆ ಹೋದನೆಂಬುದಾಗಿ ನೋಡ್ತೇವೆ ನಾವು. ಇದರ ಅರ್ಥ ಏನು? ಆತನು ಸಂಜೆ ಮತ್ತು ಬೆಳಿಗ್ಗೆ 2 ಹೊತ್ತು ಆತನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಆತನು ಜೀವಿಸಿದ ಒಬ್ಬ ವ್ಯಕ್ತಿಯಾಗಿದ್ದನು. ಆತನು ದೇವರೊಟ್ಟಿಗೆ ತನ್ನ ಸಂಬಂಧವನ್ನ ಉತ್ತಮವಾಗಿ ಇಟ್ಟುಕೊಳ್ಳುತ್ತ ಒಬ್ಬ ವ್ಯಕ್ತಿಯಾಗಿದ್ದನು. ಆದ್ದರಿಂದ ನೋಡ್ತೇವೆ ನಾವು ಆತನು ಸಂಜೆಯ ವೇಳೆ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋದನೆಂಬುದಾಗಿ ನೋಡ್ತೇವೆ ನಾವು. ಇದರಿಂದ ನಮಗೆ ಅರ್ಥವಾಗುವಂತದ್ದೇನು? ಆ ಇಸಾಕನು ಬಹಳ ಆತ್ಮಿಕನಾಗಿದೆ ಎಂಬುದಾಗಿ ನಮಗೆ ಅರ್ಥವಾಗುವಂತದ್ದಾಗಿದೆ. ಅದಾದ ನಂತರ ನೋಡ್ತೇವೆ ನಾವು ಇಸಾಕನಿಗೆ 2 ಮಕ್ಕಳು ಹುಟ್ಟಿದರು, ಏಸಾವನು ಮತ್ತು ಯಾಕೋಬನು ಎಂಬುದಾಗಿ ನೋಡ್ತೇವೆ ನಾವು. ಏಸಾವನು ಮತ್ತು ಯಾಕೋಬನು ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ. ಇಂಥ ಆತ್ಮಿಕನಾಗಿರ್ತಕ್ಕಂತಹ ಇಸಾಕನಿಗೆ ಹುಟ್ಟಿದಂತಹ ಏಸಾವನು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಜೀವಿಸಲಿಕ್ಕೆ ಆತನು ಪ್ರಾರಂಭ ಮಾಡಿದನು. ಆತನಿಂದಲೇ ಈ ಲೋಕದಲ್ಲಿ ಅನೇಕ ಕೆಟ್ಟ ಜನಾಂಗಗಳು ಉಂಟಾದವು ಎಂಬುದನ್ನು ನೋಡ್ತೇವೆ ನಾವು. ಅಮಲೇಕ್ಯರು ಪ್ರತಿಯೊಂದು ನಮ್ಮ ಇಸ್ರಾಯೇಲರಿಗೆ ಯಾವಾಗಲೂ ತೊಂದರೆಯನ್ನು ಕೊಡ್ತಾ ಇದ್ದಂತ ಅಮಲೇಕ್ಯರು ಕೂಡ ಏಸಾವನಿಂದ ಹುಟ್ಟಿದಂತ ಸಂತತಿ ಆಗಿದ್ದಾರೆ. ಆ ಏಸಾವನ ಸಂತತಿಯವರು ಯಾವಾಗಲೂ ಕೂಡ ಮುಳ್ಳಾಗಿದ್ದರು. ಅವನು ಯಾರು? ಆತನು ಇಸಾಕನ ಮಗನೇ ಆಗಿದ್ದನು. ಇಸಾಕನು ಯಾರಾಗಿದ್ದನು? ಆತನು ಆತ್ಮೀಯನೇ ಆಗಿದ್ದನು. ಆತನ ಆತ್ಮಿಕತೆ ಪ್ರಾರಂಭದಲ್ಲಿ ಚೆನ್ನಾಗಿತ್ತು. ಆತನ ಆತ್ಮಿಕತೆ ಎಲ್ಲಿ ಕಳ್ಕೊಂಡು ಆತನು ವೃದ್ಧನಾದಾಗ ಆತನು ತನ್ನ ಆತ್ಮಿಕತೆಯನ್ನು ಕಳಕೊಂಡನು. ತನ್ನ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಆತ್ಮಿಕತೆಯನ್ನ ಅಳವಡಿಸಿಕೊಂಡು ಬಂದಂತಹ ಇಸಾಕನು ತನ್ನ ವೃದ್ಧಾಪ್ಯದಲ್ಲಿ ಆತನು ತನ್ನ ಆತ್ಮಿಕತೆಯನ್ನು ಕಳೆದುಕೊಂಡನು. ನಾವು ಅಲ್ಲಿ ನೋಡ್ತೇವೆ ಆತನು ತನ್ನ ಮಗನನ್ನ ಕುರಿತು ಆತನ ಏನ್ ಮಾಡ್ತಾನೆ ಈಗ ಇಸಾಕನು ಏನ್ ಮಾಡ್ತಾನೆ ಈಗ 27ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇಸಾಕನು ತನ್ನ ಮಗನನ್ನ ಕುರಿತು ಹೇಳ್ತಾನೆ. ಆತನು, ಮಗನೇ, ನನಗೆ ವಯಸ್ಸಾಗಿರುವುದರಿಂದ ನಾನು ನನ್ನ ಪಿತೃಗಳ ಬಳಿಗೆ ಸೇರುವಂತ ಸಮಯ ನನಗೆ ಹತ್ತಿರವಾಗ್ತಾ ಇದೆ. ಹೀಗಿರುವಾಗ ನೀನು ನನಗೆ ಇಷ್ಟವಾಗಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ಬೇಕು? ನೀನು ರುಚಿಕರವಾಗಿರ್ತಕ್ಕಂತಹ ಪದಾರ್ಥಗಳನ್ನ ನನಗೋಸ್ಕರ ನೀನು ಏನ್ ಮಾಡ್ಬೇಕು? ನೀನು ತಯಾರು ಮಾಡಿ ನನಗೆ ತಂದು ನೀನು ಕೊಡು. ನಾನು ಅದನ್ನ ತಿಂದು ನನಗೆ ಏನ್ ಮಾಡ್ತೇನೆ? ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳ್ದ. ನನ್ನ ಪ್ರಿಯ ದೇವ ಜನರೇ, ನಾವು ಇಲ್ಲಿ ಆಲೋಚನೆ ಮಾಡ್ಬೇಕು. ಇಲ್ಲಿ ನಾವು ನೋಡ್ತೇವೆ, ಅದಕ್ಕಿಂತಲೂ ಮುಂಚೆ ನಾವು ನೋಡುವಾಗ ಆತನು ಈ ಮಾತನ್ನ ಆಡುವಾಗ ತನ್ನ ಹೆಂಡತಿ ಆಗಿರ್ತಕ್ಕಂಥ ರೆಬೆಕ್ಕಳು ಏನ್ ಮಾಡ್ತಾಳೆ? ಈ ಮಾತುಗಳನ್ನ ಕೇಳಿಸ್ಕೊಂಡು ಅವಳು ಏನ್ ಮಾಡ್ತಾಳೆ? ಈಗ ನಾವು ಸತ್ಯವೇದ ನೋಡ್ತೇವೆ, ನಾವು ಇಸಾಕನು ಏಸಾವನನ್ನ ಪ್ರೀತಿ ಮಾಡ್ತಾ ಇದ್ದ, ರೆಬೆಕ್ಕಳು ಯಾಕೋಬನನ್ನ ಪ್ರೀತಿ ಮಾಡ್ತಾ ಇದ್ದ. ಇದು ಏನ್ ತೋರಿಸ್ತದೆ? ಕುಟುಂಬಗಳಲ್ಲಿ ಅವರಿಬ್ಬರಿಗೂ ಪೂರ್ಣ ಪ್ರಮಾಣದ 100% ಐಕ್ಯತೆ ಇರಲಿಲ್ಲ. ಆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಯುದ್ಧವು ಪ್ರಾರಂಭವಾಯಿತು. ಆ ಯುದ್ಧ ಯಾಕೆ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವಾಗ ಆತನು ತನ್ನ ಹಿಂದೆ ಇದ್ದಂತಹ ಆ ಒಂದು ಆತ್ಮಿಕತೆಯನ್ನು ಆತನು ಕಳಕೊಂಡನು.
ಯಾವಾಗ ಆತನು ಆತ್ಮಿಕತೆಯನ್ನ ಕಳಕೊಂಡನೋ ಆಗ ಕುಟುಂಬದಲ್ಲಿ ಯುದ್ಧಗಳು ಪ್ರಾರಂಭವಾದವು. ಅಲ್ಲಿ ನೋಡ್ತೇವೆ, ರೆಬೆಕ್ಕಳೇನೋ ತನ್ನ ಮಗನಾಗಿರ್ತಕ್ಕಂಥ ಯಾಕೋಬನನ್ನ ಪ್ರೀತಿ ಮಾಡುವಂಥದ್ದು, ಆ ಇಸಾಕನೇನೋ ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ಏಸಾವನನ್ನ ಪ್ರೀತಿ ಮಾಡುವಂಥದ್ದು. ಆತನು ತನ್ನ ಹಿರಿಯ ಮಗನನ್ನ ಪ್ರೀತಿ ಕುರಿತು ಆತ ಹೇಳ್ತಾನೆ, ನನಗೆ ರುಚಿಕರವಾಗಿರ್ತಕ್ಕಂತಹ ಭಕ್ಷ್ಯ ಭೋಜನಗಳನ್ನು ಮಾಡ್ಕೊಂಡು ಬಾ. ಅಂದ್ರೆ ಏನು? ಈ ಲೋಕದಲ್ಲಿ ಮನುಷ್ಯನಿಗೆ ಬಾಯಿಯ ಚಪಲ, ಊಟ ಮಾಡುವಂತ ಚಪಲ. ನಾವು ಈ ಲೋಕದಲ್ಲಿ ಬಹಿರ್ದೇಶಕ್ಕೆ ಹೋಗುವಂತ ಆಹಾರಕ್ಕೋಸ್ಕರ ನಾವು ಚಪಲ ಪಡುವಂತವರಾಗಿದ್ದೇವೆ. ತಿನ್ನಿರಿ, ಆದ್ರೆ ಕೆಟ್ಟು ಹೋಗುವಂತ ಪದಾರ್ಥಕ್ಕೋಸ್ಕರ ನೀವು ಅದನ್ನ ನೀವು ಹುಡುಕ್ಬೇಡಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವ ಜನರೇ, ಈ ಇಸಾಕನು ಕೇವಲ ಈ ಲೋಕದ ಪದ್ಧತಿಯ ಪ್ರಕಾರವಾಗಿರ್ತಕ್ಕಂಥ ರುಚಿಕರವಾದಂತಹ ಆಹಾರಕ್ಕೋಸ್ಕರ ತನ್ನ ಆತ್ಮಿಕತೆಯನ್ನು ಆತನು ಕಳಕೊಂಡನು. ಆತನ ಕುಟುಂಬದಲ್ಲಿ ಯುದ್ಧಗಳು ನಡೀತಾ ಇದೆ. ಆತನ ಕುಟುಂಬದಲ್ಲಿ ಆತನ ಹಿರಿಯ ಮಗನು ತನ್ನ ಹಿರಿಯ ಮಗನಿಗೆ ಆಗ್ಬೇಕಾಗಿರ್ತಕ್ಕಂಥ ಆಶೀರ್ವಾದಗಳನ್ನ ಕಿತ್ಕೋತಾ ಇದ್ದಾನೆ. ಅದನ್ನ ಒಂದು ನೋಡ್ತಾ ಇದ್ದಾನೆ, ಅದನ್ನ ಕೇಳ್ತಾ ಇದ್ದಾನೆ. ಆದಾಗ್ಯೂ ಕೂಡ ಆತನು ತನ್ನ ಮಕ್ಕಳನ್ನ ಕರೆಸಿ ಆತನು ರಾಜಿಯನ್ನ ಮಾಡಲಿಲ್ಲ. ತನ್ನ ಇಬ್ಬರು ಮಕ್ಕಳನ್ನ ಕೂರಿಸಿ, ಮಕ್ಕಳೇ, ನನ್ನ ಮಗನೇ, ಯಾಕೆ ನೀವು ಜಗಳ ಆಡ್ತಾ ಇದ್ದೀರಾ? ಯಾಕೆ ನೀವು ಕಚ್ಚಾಡ್ತಾ ಇದ್ದೀರಾ? ನೀವು ಒಂದೇ ತಾಯಿಯ ತಂದೆಯ ಮಕ್ಕಳಲ್ಲವೋ? ನೀವು ಒಬ್ಬರಿಗೊಬ್ಬರು ನೀವು ಸಂತೃಷ್ಟಿ ಉಳ್ಳವರಾಗಿ, ಸಮಾಧಾನ ಉಳ್ಳವರಾಗಿ ನೀವು ಜೀವಿಸಬೇಕೆಂಬುದಾಗಿ ಅವರಿಗೆ ಬುದ್ಧಿಯನ್ನು ಹೇಳ್ಬಹುದಾಗಿತ್ತು. ಆ ಕಾರ್ಯವನ್ನು ಅವನು ಮಾಡಲಿಲ್ಲ ಪ್ರಿಯರೇ. ಬದಲಿಗೆ ಆತನು ತನಗೆ ಇಷ್ಟವಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಆತನು ಬೇಡಿಕೊಂಡನೆಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಇದು ಏನ್ ಮಾಡ್ತೀವಿ ಈಗ? ಇಸಾಕನನ್ನ ತನ್ನ ಆತ್ಮಿಕತೆಯಿಂದ ದೂರ ಇರಿಸುವಂತ ನೋಡುವಂತವರಾಗಿದ್ದೇವೆ. ಅಂದ್ರೇನು? ನಾವು ಆತ್ಮಿಕರಾಗಿರುವಂತದ್ದು ಮುಖ್ಯವಲ್ಲ. ನಮ್ಮ ಒಟ್ಟಿಗಿರ್ತಕ್ಕಂಥ ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಬಂಧು ಬಳಗ ಎಲ್ಲರನ್ನೂ ಕೂಡ ನಾವು ಆತ್ಮಿಕರಾಗಿ ಮಾಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿಯಾಗಿದೆ. ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ಒಬ್ಬ ಅಗಸನು. ಆತನ ಏನ್ ಮಾಡ್ತಾನೆ, ಒಂದು ಸಾರಿ ಆತನು ಬಟ್ಟೆಗಳನ್ನು ತೊಳೆಯಲು ಆತನು ಕೆರೆಗೆ ಹೋದಾಗ ಅಲ್ಲಿ ಒಂದು ಒಳೆಯುವ ವಸ್ತು ಅವನಿಗೆ ಸಿಕ್ತು. ಆ ಒಳೆಯುವ ವಸ್ತು ಏನೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ಒಂದು ಕಲ್ಲು ಎಂಬುದಾಗಿ ಆತನು ನಡೆಸಿದನು. ಆ ಕಲ್ಲನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ಈಗ ಆತನು ಪ್ರತಿನಿತ್ಯವೂ ಕೂಡ ಅದನ್ನ ಏನ್ ಮಾಡ್ತಾನೆ, ತನ್ನ ಆ ಒಂದು ಕತ್ತೆಗೆ ಆ ಕಲ್ಲನ್ನ ಆತನ ಏನ್ ಮಾಡ್ತಾನೆ, ಆತನು ಕಟ್ಟಿದವನು, ಅದರ ಕೊರಳಿಗೆ ಕಟ್ಟಿದವನು. ಆ ಕೊರಳಿಗೆ ಕಟ್ಟಿ ಅದನ್ನ ನೋಡಿ ಅವನು ಆನಂದ ಪಡ್ತಾ ಇದ್ದ. ಹೀಗಿರ್ಬೇಕಾದಾಗ ಆ ಅಗಸ ಏನ್ ಮಾಡ್ತಾನೆ, ಆ ಒಂದು ಬಟ್ಟೆಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ಈಗ ಆತನು ಒಬ್ಬ ವ್ಯಾಪಾರಸ್ಥನ ಬಟ್ಟೆಗಳನ್ನು ಕೊಡ್ಲಿಕ್ಕೆ ಹೋದ. ಆ ವ್ಯಾಪಾರಸ್ಥನು ಆ ಕತ್ತೆಯ ಕೊಳ್ಳಲಿದ್ದಂತಹ ಆ ಒಂದು ಒಳೆಯುವ ವಸ್ತುವನ್ನು ನೋಡಿ ಅಗಸನನ್ನು ಕುರಿತು ಕೇಳ್ತಾನೆ, ಅಯ್ಯ, ಆ ಕಲ್ಲು ನಿನ್ಗೆ ಎಲ್ಲಿ ಸಿಕ್ತು ಅಂತ ಕೇಳ್ತಾನೆ. ಆತನು ನನಗೆ ಕೆರೆಯಲ್ಲಿ ಸಿಕ್ತಿ ಅಂತ ಹೇಳುವಾಗ, ಅದರಿಂದ ನೀನು ಏನು ಪ್ರಯೋಜನವಿಲ್ಲ, ನಿನಗೆ ನಾನು ಅಲ್ಪ ಪ್ರಮಾಣವಾಗಿರ್ತಕ್ಕಂಥ ದುಡ್ಡನ್ನ ಕೊಡ್ತೇನೆ, ನನಗೆ ಅದನ್ನ ಕೊಡು ಅಂತ ಕೇಳ್ತಾನೆ. ಆ ಅಗಸನಿಗೆ ಆ ಒಳೆಯುವ ವಸ್ತು ಏನೆಂಬುದಾಗಿ ಗೊತ್ತಿಲ್ಲ. ಆತ ಏನ್ ಮಾಡ್ದ, ಅಲ್ಪ ಪ್ರಮಾಣದ ಆ ಹಣ ನನಗೆ ಸಿಕ್ತದಲ್ಲ ಎಂಬುದಾಗಿ ಆತ ಏನ್ ಮಾಡ್ತಾನೆ, ಆ ಕಲ್ಲನ್ನು ಆತನಿಗೆ ಕೊಡ್ಲಿಕ್ಕೆ ಒಪ್ಕೊಂಡ. ಆತನ ಕಲ್ಲನ್ನ ಕೊಟ್ಟ. ಅದಾದ ನಂತರ ನೋಡ್ತೇವೆ ನಾವು, ಆ ಅಗಸನಿಂದ ಆ ವರ್ತಕನು ಆ ಕಲ್ಲನ್ನ ಪಡ್ಕೊಂಡು ಆತನು ತನ್ನ ಭವ್ಯವಾಗಿರ್ತಕ್ಕಂಥ ಮನೆ ಮೇಲೆ ಹೋಗ್ತಿರ್ಬೇಕಾದಾಗ ಆತುರದಲ್ಲಿ ಐತಿಗ ಅದು ಆ ಮೇಲಿನಿಂದ ಕೆಳಗೆ ಬಿದ್ದು ಅದು ಒಡೆದೋಯ್ತು. ಅದು ಏನೆಂಬುದಾಗಿ ನೋಡುವಾಗ ಅದು ಅಪಾರವಾಗಿ ಬೆಲೆ ಬಾಳ್ತಕ್ಕಂಥ ಮುತ್ತಾಗಿತ್ತು. ಅದು ಆ ಮುತ್ತಿನ ಒಂದು ವಸ್ತು ಅದಾಗಿತ್ತು. ಆ ಮುತ್ತು ಅದಾಗಿತ್ತು. ಈಗ ಆ ಒಂದು ವರ್ತಕನು ತನ್ನ ತಾಚೂರದಿಂದ ಅದು ಒಡೆದು ಚೂರಾಯ್ತು. ಈಗ ವರ್ತಕನಿಗೆ ಬಹಳ ದುಃಖ ಆಯ್ತು. ಅಯ್ಯೋ, ಇಷ್ಟೆಷ್ಟೋ ಕೋಟಿ ಬೆಲೆ ಬಾಳ್ತಾ ಇರ್ತಕ್ಕಂತಹ ಇಂಥ ಒಂದು ವಜ್ರವನ್ನ ಕಳ್ಕೊಂಡಲ್ಲ ಎಂಬುದಾಗಿ ಆತ ಏನ್ ಮಾಡ್ತಾನೆ, ಈಗ ಕಣ್ಣೀರು ಸುರಿಸ್ತಾ ಆತನು ಹತ್ತಿರಕ್ಕೆ ಬಂದು ನೋಡ್ತಾನೆ. ಈಗ ಆ ಮುತ್ತು ಅವನಿಗೆ ಮಾತನಾಡ್ದಂಗೆ ಆಯ್ತು. ಏನಂತ ಮಾತಾಡ್ತು ಗೊತ್ತಾ? ಅದು, ಅಯ್ಯ ವರ್ತಕನೇ, ಆ ಅಗಸನಿಗೆ ನನ್ನ ಬೆಲೆ ಏನೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ವಜ್ರ ಏನು, ಅದರ ಬೆಲೆ ಏನು, ಅದರ ಸಾಮರ್ಥ್ಯ ಏನೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ಆದರೆ ನೀನಾದರೂ ವರ್ತಕನು, ಪ್ರತಿನಿತ್ಯವೂ ಕೂಡ ನೀನು
ನನ್ನೊಟ್ಟಿಗೆ ವಾಸ ಮಾಡುವಂತವನು, ನನ್ನನ್ನು ನೀನು ಎಷ್ಟು ಬೆಲೆ ಎಂಬುದಾಗಿ ತಿಳ್ಕೊಂಡಿರುವಂತವನು, ನಿನಗೆ ನನ್ನ ಬೆಲೆ ಗೊತ್ತಿತ್ತಲ್ಲ, ನೀನು ನನ್ನ ಬೆಲೆಯನ್ನ ಆತನಿಗೆ ಕೊಡಬಹುದಾಗಿತ್ತಲ್ಲ. ಅದಕ್ಕೆ ಬದಲಾಗಿ ನೀನು ನನ್ನನ್ನ ಬಹಳ ಕಡಿಮೆ ಬೆಲೆಗೆ ಆತನಿಗೆ ಕೊಟ್ಟಿದ್ರಿಂದ ದೇವರೇ ಈ ಕಾರ್ಯವನ್ನು ಮಾಡಿದೆ ಎಂಬುದಾಗಿ ಹೇಳಿದ ರೀತಿ ನಮಗೆ ಭಾಸವಾಯಿತು. ನನ್ನ ಪ್ರಿಯ ದೇವ ಜನರೇ, ಇದು ನಮಗೆ ಏನು ತೋರಿಸ್ತದೆ ಎಂಬುದಾಗಿ ಹೇಳುವಾಗ, ನಾವು ಆತ್ಮಿಕರಾಗಿರುವಂತದ್ದು ಮಾತ್ರವಲ್ಲ, ನಮ್ಮ ಕುಟುಂಬಸ್ಥರನ್ನು ನಾವು ಆತ್ಮಿಕರನ್ನಾಗಿ ಮಾಡಬೇಕು, ನಮ್ಮ ಹೆಂಡತಿಯರನ್ನು ನಾವು ಆತ್ಮಿಕರನ್ನಾಗಿ ಮಾಡಬೇಕು, ನಮ್ಮ ಮಕ್ಕಳನ್ನು ನಾವು ಆತ್ಮಿಕರನ್ನಾಗಿ ಮಾಡಬೇಕು, ನಮ್ಮ ಕುಟುಂಬಸ್ಥರನ್ನು ನಾವು ಆತ್ಮಿಕರಾಗಿ ಮಾಡಬೇಕು. ಆಗ ತಾನೇ ನಮ್ಮ ಹೃದಯಗಳಲ್ಲಿ ಬರ್ತಕ್ಕಂಥ ಯುದ್ಧಗಳು ಕಡಿಮೆಯಾಗುವಂತದ್ದಾಗಿದೆ. ಹಾಗಾಗಿ ನಾವು ನೋಡ್ತೇವೆ, ಇಸಾಕನು ಈ ಲೋಕದಲ್ಲಿ ಆತನು ಸಂಪೂರ್ಣವಾಗಿ ತನ್ನೊಳಗಿದ್ದಂತ ಯುದ್ಧದಲ್ಲಿ ಆತನು ಗೆಲ್ಲಲಾರದೆ ಹೋದನು. ಆತನ ಯುದ್ಧ ಯಾವುದು? ಆತನಿಗೆ ರುಚಿಯಾದಂತಹ ಆಹಾರವನ್ನ ತಿನ್ನಬೇಕೆನ್ನುವಂಥದ್ದೇ ಅವನ ಹೃದಯದ ಯುದ್ಧವಾಗಿತ್ತು. ಆತನು ಅದನ್ನು ತಿಂದನು, ಆದರೆ ಆತನು ದೇವರ ರಾಜ್ಯವನ್ನು ಆತನು ಕಳಕೊಂಡು ಎಂಬುದಾಗಿ ನೋಡುವಂತವರಾಗಿದ್ದೇವೆ ನನ್ನ ಪ್ರಿಯ ದೇವ ಜನರೇ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕರ್ತನ ಮಗಳಾಗಿ ನಾವು ಜೀವಿಸಬೇಕಾದರೆ ನಾವು ದೇವರಿಗೆ ನಾವು ಸಮೀಪಸ್ಥರಾಗಿ ನಾವು ಜೀವಿಸಬೇಕು. ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳ್ಕೊಂಡು ನಾವು ಜೀವಿಸಬೇಕು. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನು ತಾನೇ ಆತನೇ ಯುದ್ಧವನ್ನ ಮಾಡುವಂತವನಾಗಿದ್ದಾನೆ, ನಮ್ಮನ್ನು ಆತನು ಗೆಲ್ಲಿಸುವಂತವನಾಗಿದ್ದಾನೆ. ಕೊನೆಯದಾಗಿ ನಾವು ನೋಡುವಾಗ ಮೊದಲನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರುವಾಗ ನಾವು ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಚನ ನೋಡುವಂತವರಾಗಿದ್ದೇವೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ನಾವು ಸ್ವಸ್ಥ ಚಿತ್ತರಾಗಿ ಇರ್ರಿ ಎಂಬುದಾಗಿ. ಯುದ್ಧಗಳೇ ಬರಲಿ, ಸಮಸ್ಯೆಗಳೇ ಬರಲಿ, ಈ ಲೋಕದ ಯಾವ ಸಂಗತಿಗಳೇ ಆಗಲಿ, ನಾವೆಲ್ಲರೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತೀರಪ್ಪ ಅಂದ್ರೆ ಇದೇನಾಗಿದೆ, ಇದು ಎಲ್ಲವುಗಳ ಅಂತ್ಯ ಪ್ರಾರಂಭವಾಗಿದೆ. ಎಲ್ಲವುಗಳ ಅಂತ್ಯ ಪ್ರಾರಂಭವಾಗಿರುವುದರಿಂದ ಈ ಯುದ್ಧವು ಕೂಡ ಆಗುವಂತದ್ದೇ ಆಗಿದೆ. ಇದಕ್ಕೆ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ಲೋಕದ ಜನರು ತಲೆಯ ಮೇಲೆ ಕೈ ಹೊತ್ತಿಕೊಂಡವರಾಗಿ ಈ ಯುದ್ಧದಿಂದ ಏನಾಗ್ತದೆ ಎಂಬುದಾಗಿ ಎಲ್ಲರೂ ಕೂಡ ಭಯಭ್ರಾಂತರಾಗಿ ಜೀವಿಸ್ತಾ ಇದ್ದಾರೆ. ನಂಬಿದಂತ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನ ನೆನಪು ತಂದುಕೊಳ್ಳೋಣ. ದೇವರು ತಾನೇ ನಮಗೆ ಹೇಳ್ತಕ್ಕಂಥ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಯಾವ ಯುದ್ಧ ಬಂದರೂ ಕೂಡ, ಏನೇ ಬಂದರೂ ಕೂಡ ಕರ್ತನು ತಾನೇ ನಮ್ಮನ್ನ ತನ್ನ ಸಮಾಧಾನದಲ್ಲಿ ಆತನು ಸೇರಿಸುವಂತವನಾಗಿದ್ದಾನೆ. 2ನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ, ಆತನು ಸೊದೋಮ್ ಗೊಮೋರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿ ಭಕ್ತಿಹೀನರಿಗಾಗಿ ಬದುಕುವವರಿಗೆ ಇಂಥ ಶಿಕ್ಷೆ ಬರುತ್ತದೆ ಎಂಬುದಕ್ಕಾಗಿ ಸೂಚಿಸುವುದಕ್ಕಾಗಿ ಈ ನಾಶನವನ್ನು ವಿಧಿಸ್ತಾರೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರೇರೆ. ಹಾಗಾದರೆ ಆತನು ಸೊದೋಮ್ ಗೊಮೋರ ಪಟ್ಟಣವನ್ನ ಉಂಟು ಮಾಡಿ ಸುಟ್ಟು ಬೂದಿ ಮಾಡಿದಂತ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಭಕ್ತಿಹೀನರಿಗೆ ಇಂತಹ ಗತಿ ಆಗ್ತದನ್ನ ಸೂಚನೆ ಆಗಿ ತಿಳಿಸುವುದಕ್ಕೋಸ್ಕರ ದೇವರು ಆ ಲೋಕವನ್ನ ಆ ಸೊದೋಮ್ ಪಟ್ಟಣವನ್ನು ಆತನು ಸುಟ್ಟು ಬೂದಿ ಮಾಡ್ತಾನೆ ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ ಪ್ರೇರೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಕರ್ತನು ತಾನೇ ನಾವು ಕೊನೆಯದಾಗಿ ಅದೇ 2ನೇ ಪೇತ್ರ 2ನೇ ವಚನ 9ನೇ ವಚನ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷೆಯನ್ನು ಅನುಭವಿಸಿ ಇಡುವುದರಲ್ಲಿ ಬಲ್ಲವನಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ತನ್ನನ್ನು ನಂಬಿರ್ತಕ್ಕಂಥ ಮಕ್ಕಳನ್ನ ಆತನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅವ್ರಿಗಿರ್ತಕ್ಕಂಥ ಅವಶ್ಯಕತೆ ಏನು, ಆ ಅವಶ್ಯಕತೆಗಳನ್ನು ಕರ್ತನು ತಾನೇ ಬಲ್ಲಂತವನಾಗಿದ್ದಾನೆ. ದೇವರಿಗೆ ನಮ್ಮ ಭೂಯಾತ್ರೆಯ ಚಿಂತೆಯನ್ನು ನಾವು ವಹಿಸಿ ಬಿಡೋಣ. ಈ ಲೋಕದ ಯುದ್ಧಗಳಾಗಲಿ, ಬರಗಳಾಗಲಿ, ಸಮಸ್ಯೆಗಳಾಗಲಿ, ಚಿಂತೆಗಳಾಗಲಿ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾವಾಗ ನಾವು ಕರ್ತನೊಟ್ಟಿಗೆ ನಾವು ಜೀವಿಸುವಾಗ, ಕರ್ತನೊಟ್ಟಿಗೆ ನಾವು ನಮ್ಮ ಸಂಬಂಧವನ್ನು ನಾವು ಇರಿಸಿಕೊಂಡವರಾಗಿ ನಾವು ಜೀವಿಸಿ, ಕರ್ತನೊಟ್ಟಿಗೆ ನಾವು ಜೊತೆಯಾಗಿ ನಡೆಯುವಾಗ ಕರ್ತನು ತಾನೇ ಈ ಲೋಕದಲ್ಲಿ ನಡೆಯುವಂತ ಈ ಎಲ್ಲ ಯುದ್ಧಗಳಿಂದ, ನಮ್ಮ ಹೃದಯದಲ್ಲಿ ನಡೆಯುವಂತ ಯುದ್ಧಗಳಿಂದ ನಮ್ಮನ್ನ ತಪ್ಪಿಸ ಶಕ್ತನಾಗಿದ್ದಾನೆ. ನಮ್ಮ ಹೃದಯಗಳಲ್ಲಿ ನಾವು ಕರ್ತನನ್ನು ನಾವು ಪ್ರತಿಷ್ಠೆ ಮಾಡಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಸೈತಾನನೊಂದಿಗೆ ನಡೆಯುವಂತ ಯುದ್ಧಗಳಲ್ಲಿ ನಾವು ಗೆಲ್ಲೋಣ.
ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ಈ ದಿನಮಾನಗಳಿರ್ತಕ್ಕಂತಹ ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಳ್ಳಿ ಎಂಬುದಾಗಿ ನಾನು ಹೇಳಿಕೊಳ್ಳುವಂತವನಾಗಿದ್ದೇನೆ. ಮತ್ತೊಮ್ಮೆ ನಾನು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಬರುವಾಗ ಕರ್ತನು ತಾನೇ ಹೇಳಿದಂತ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ದೇವರು ತಾನೇ ಎಂಥ ಪರಿಸ್ಥಿತಿಯಲ್ಲಿಯೂ ನಮಗೆ ಸಮಾಧಾನವನ್ನೇ ಕೊಡುವಂತವನಾಗಿದ್ದಾನೆ. ಈ ಮಾತುಗಳನ್ನು ಹೇಳುವಾಗ ಶಿಷ್ಯರು ದುಃಖದಲ್ಲಿದ್ದರು, ಶಿಷ್ಯರು ಗಾಬರಿಯಲ್ಲಿದ್ದರು, ಶಿಷ್ಯರು ಭಯದಲ್ಲಿದ್ದರು. ಆ ಸಂದರ್ಭದಲ್ಲಿ ಕರ್ತನು ತಾನೇ ಪ್ರತ್ಯಕ್ಷನಾಗಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದನು. ಈ ದಿನಗಳಲ್ಲಿಯೂ ಕೂಡ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಕರ್ತನು ತಾನೇ ಹೇಳುವಂತ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಕರ್ತನು ತಾನೇ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನ ಸಂತೈಸಲಿ, ಬೇಕಾದಂತಹ ಬಲವನ್ನು ಆದರಣೆಯನ್ನು ಒದಗಿಸಿಕೊಳ್ಳಿ ಎಂಬುದಾಗಿ ನಾನು ಹೇಳಿಕೊಳ್ಳುವಂತವರಾಗಿದ್ದೇನೆ.